ಸರ್ಕಾರದಿಂದ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಮೊದಲ ಪಟ್ಟಿಯಲ್ಲಿ 101 ತಾಲೂಕುಗಳ ಘೋಷಣೆಯನ್ನ ಮಾಡಲಾಗಿರುವಂಥದ್ದು. ಇನ್ನು 89 ತಾಲೂಕುಗಳಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ. 12 ತಾಲೂಕುಗಳಲ್ಲಿ ಸಾಧಾರಣವಾದಂತಹ ಬರ ಇರುವಂಥದ್ದು. ನೋಡಿ, ಮೊದಲ ಪಟ್ಟಿಯಲ್ಲಿ ಈಗ 101 ತಾಲೂಕುಗಳನ್ನು ಘೋಷಣೆ ಮಾಡಲಾಗಿದೆ ಬರಪೀಡಿತ ತಾಲೂಕುಗಳು ಅಂತ. ಅದರಲ್ಲಿ 89 ತಾಲೂಕುಗಳಲ್ಲಿ ತೀವ್ರ ಬರ ಇದೆ, 12 ತಾಲೂಕುಗಳಲ್ಲಿ ಸಾಧಾರಣವಾಗಿದೆ. ಕೇಂದ್ರದ ಬರ ಕೈಪಿಡಿ 2020 ಮಾರ್ಗ ಅಂದರೆ 2020 ಮಾರ್ಗ ಅಡಿಯಲ್ಲಿ ಬಂದಿರುವಂಥದ್ದು. 1976 ಬಳಿಕ ರಾಜ್ಯದಲ್ಲಿ ಈ ಮಟ್ಟಿಗೆ ಭೀಕರ ಬರಗಾಲ ಇರುವಂಥದ್ದು. ಸರ್ಕಾರದಿಂದ ಈಗ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಮೊದಲ ಪಟ್ಟಿಯಲ್ಲಿ 101 ತಾಲೂಕುಗಳನ್ನು ಘೋಷಣೆ ಮಾಡಲಾಗಿದೆ ಬರಪೀಡಿತ ತಾಲೂಕುಗಳು ಅಂತ. 89 ತಾಲೂಕುಗಳಲ್ಲಿ ತೀವ್ರ ಬರ, 12 ತಾಲೂಕುಗಳಲ್ಲಿ ಸಾಧಾರಣವಾಗಿದೆ. ಕೇಂದ್ರದ ಬರ ಕೈಪಿಡಿ 2020 ಮಾರ್ಗಸೂಚಿಯಂತೆ ಪಟ್ಟಿಯನ್ನು ಈಗ ತಯಾರು ಮಾಡಲಾಗಿರುವಂಥದ್ದು. ಇನ್ನು 1976 ಬಳಿಕ ರಾಜ್ಯದಲ್ಲಿ ಅತಿ ಭೀಕರ ಬರಗಾಲ ಬಂದಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ DCM ಪರಮೇಶ್ವರಿ ವಿಚಾರವಾಗಿ. ಅಂದರೆ ಈಗ 89 ತಾಲೂಕುಗಳಲ್ಲಿ ತೀವ್ರ ಬರ ಇದ್ದು 12 ತಾಲೂಕುಗಳಲ್ಲಿ ಸಾಧಾರಣವಾಗಿದೆ. ಕೇಂದ್ರದ ಬರ ಕೈಪಿಡಿ 2020 ಮಾರ್ಗಸೂಚಿಯಂತೆ ಪಟ್ಟಿ ತಯಾರಿಯಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಗಂಭೀರ ಸ್ವರೂಪದ ಬರದ ಪರಿಸ್ಥಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ರಾಜ್ಯದ ಜನತೆಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಇವತ್ತು ಕರೆದಿದ್ದೇನೆ. 1976 ಆದಮೇಲೆ ಜೂನ್ ತಿಂಗಳಲ್ಲಿ ಇಷ್ಟೊಂದು ಕಡಿಮೆ ಮಳೆ ಆಗಿದ್ದಿಲ್ಲ. 76 ನಂತರ ಜೂನ್ ಆ್ಯಾವರೇಜ್ ಅಷ್ಟು ಕಡಿಮೆ ಮಳೆ ಆಗಿದೆ. 23ನಲ್ಲಿ ಸ್ವಲ್ಪ ಜುಲೈನಲ್ಲಿ ಒಂದಿಷ್ಟು ಮಳೆ ಬಂದಿತ್ತು 2023ನಲ್ಲಿ. ಆದರೆ 76ನಿಂದ ಜೂನ್ ಆ್ಯಾವರೇಜು ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ಜೂನ್ 1ರಿಂದ ಆಗಸ್ಟ್ 26ಕ್ಕೆ 666 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ನಮಗೆ ಎಕ್ಸ್ಪೆಕ್ಟೆಡ್ ರೈನ್ಸ್ ಆನ್ ಆನ್ ಆ್ಯಾವರೇಜ್ 666 ಮಿಲಿಮೀಟರ್. ಆದರೆ ನಮಗೆ ಈಗ ಆಗಿರ್ತಕ್ಕಂಥದ್ದು 465 ಮಿಲಿಮೀಟರ್. ಅದು ಕೂಡ ಎಲ್ಲ ಸ್ಪೊರಾಡಿಕ್ ರೈನ್, ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಆಗಲಿಲ್ಲ. Against 666, we have received only 465 millimeters. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಇಂಟೀರಿಯರ್ 41% ಕಮ್ಮಿ ಆಗಿದೆ. ಮಲೆನಾಡಿನಲ್ಲಿ 35% ಮತ್ತು ಕರಾವಳಿ ಪ್ರದೇಶದಲ್ಲಿ 24% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು. 24